ಒಂದು ವೇಳೆ ಇದು ಸರಸ್ವತಿ ನದಿಯ ಉಗಮ ಸ್ಥಾನದ ಪವಿತ್ರ ಪರಿಸರ. ಹಿಮಾಲಯದಲ್ಲಿರುವಂಥ ಈ ಪರಿಸರ, ನೀವು ಬದ್ರಿನಾಥ್ನಿಂದ ಮುಂದೆ ಹೋದರೆ ಮಾನ ಅಂತಕ್ಕಂಥ ಒಂದು ಸಣ್ಣ ಗ್ರಾಮ ಸಿಗುತ್ತೆ. ಅದು ನಮ್ಮ ಚೈನಾ ಬಾರ್ಡ್ರ್. ಅದು ಅಲ್ಲಿಂದ ಸ್ವಲ್ಪ 3 ಕಿಲೋಮೀಟರ್ ಮುಂದೆ ಹೋದರೆ ಈ ಸರಸ್ವತಿ ನದಿಯ ಉಗಮ ಸ್ಥಾನವನ್ನು ನೀವು ನೋಡಲಿಕ್ಕೆ ಸಾಧ್ಯ ಇದೆ. ಅತ್ಯಂತ ಪರಿಶುಭ್ರವಾದಂಥ ಒಂದು ಪರಿಸರ ಇದು. ಈ ಪರಿಸರದಲ್ಲಿ ಸರಸ್ವತಿ ತಾನು ಜನ್ಮವನ್ನು ತಾಳಿದಾಳೆ ಅಂತಕ್ಕಂಥದ್ದು ಇಲ್ಲಿ ಹಿಮಾಲಯದಲ್ಲಿ ಸಿಗುವಂಥ ಒಂದು ಅನುಭವ. ಈಗ ತಾವು ನೋಡ್ತಾ ಇರುವಂತಹ ಇದು ಉಗಮ ಸ್ಥಾನ ನೋಡಿ. ಒಂದು ಜಲಪಾತದ ರೀತಿ ಒಳಗೆ ನಮಗೆ ದರ್ಶನ ಕೊಡ್ತಾ ಇದ್ದಾಳೆ ಸರಸ್ವತಿ. ಸರಸ್ವತಿ ನದಿ ಯಾಕೆ ಗುಪ್ತಗಾಮಿನಿಯಾಗಿ ಹರಿದ್ಲು ಅಂತಕ್ಕಂಥದ್ದಕ್ಕೆ ಒಂದು ಸಣ್ಣ ಅನುಭವದ ಮಾತಿದೆ. ವಿದ್ಯೆ ಅದು ಯಾರೂ ಕಸಿಯಲಿಕ್ಕೆ ಬರಲಾರ್ದಂಥ ಒಂದು ಸಂಪತ್ತು ಅಂತ, ಯಾವಾಗಲೂ ಗುಪ್ತಗಾಮಿನಿಯಾಗಿರ್ತತೆ ಜ್ಞಾನ ವಿದ್ಯೆ ಅನ್ನುವಂತಹದ್ದು ಅಂತ. ಸರಸ್ವತಿಯ ಜೀವನವೇ ಗುಪ್ತಗಾಮಿನಿಯಾಗಿ ಇರ್ತಾಳೆ. ಯಾರು ಅದನ್ನು ಪವಿತ್ರತೆಯಿಂದ ಸದ್ಬಳಕೆ ಮಾಡ್ಕೊತಾರೋ ಅವರ ಜೀವನದ ಜೊತೆಗೆ ಶಕ್ತಿಯಾಗಿ ನಿಲ್ತಾಳೆ ಸರಸ್ವತಿ ಅನ್ನುವಂತಹದ್ದು. ನಮ್ಮ ಭಾರತದ ಅನೇಕ ರಾಜ್ಯಗಳಿಗೆ ಶಕ್ತಿ ತುಂಬಿರುವಂಥ ಈ ಸರಸ್ವತಿ ಯಾವಾಗಲೂ ಗುಪ್ತಗಾಮಿನಿಯಾಗಿದ್ದಾಳೆ, ಪ್ರಚಾರದಿಂದ ದೂರ ಇದ್ದಾಳೆ. ಇದೊಂದು ನಾವು ಅರ್ಥ ಮಾಡ್ಕೊಳ್ಳುವಂತಹದ್ದು. ತಾವು ನೋಡ್ತಾ ಇದ್ದೀರಿ ಬಾನ ಹತ್ರದಲ್ಲ ಪರಿಸರದ ಗ್ರಾಮದ